ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ 5-50 ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ನಹಿ ದರಿದ್ರ ಸಮ ದುಃಖ ಜಗ ಮಾಹಿ, ಸಂತ ಮಿಲನ ಸಮ ಸುಖ ಜಗ ನಾಹಿ. पर उपकार बचन मन काया, संत सहज सुभावु खगराया. संत सहहि दुख परहित लागी, पर दुख हेतु असंत अभागी. भूर्ज तरु सम संत कृपाला, परहित नीति सह विपति बिसाला. सन इव खल पर बंधन करई, खाल कढ़ाई विपति सही मरई. खल बिनु स्वार्थ पर अपकारी, अहि मूषक इव सुनु उरुगारी. पर संपदा बिनासी नसाही, जिमि ससी हति हिम उपल बिलाही. दुष्ट उदय जग आरती हेतु, जथा प्रसिद्ध अधम ग्रह केतु. संत उदय संतत सुखकारी, विश्व सुखद जिमि इंदु तमारी. परम धर्म श्रुति विदित अहिंसा, पर निंदासम अघ नगरीसा. हर गुरु निंदक दादुर होई, जन्म सहस्र पावतन सोई. द्विज निंदक बहु नरक भोग करी, जग जनमयी बायस शरीर धरी. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಖಗರಾಜನಾದಂತಹ ಗರುಡ ಕಾಕಭೂಷುಂಡಿಯವರಿಗೆ ಕೇಳ್ತಾರೆ, ನನ್ನ ಮೇಲೆ ಪ್ರೀತಿ ಇರೋದೇ ಆದರೆ, ನೀವು ನನ್ನನ್ನು ಸೇವಕ ಅಂತ ಭಾವಿಸೋದೇ ಆದರೆ ನನ್ನ 7 ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರವನ್ನು ಕೊಡಿ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಓದ ಭಾಗದಲ್ಲಿ ನಾವು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡ್ವಿ. ಏನು ಮೊದಲನೇ ಪ್ರಶ್ನೆ? ಅತ್ಯಂತ ದುರ್ಲಭವಾದಂತಹ ಜನ್ಮ ಯಾವುದು? ಅದಕ್ಕೆ ಉತ್ತರ ಅವರು ಕೊಟ್ಟಿದ್ದು ಮನುಷ್ಯ ಜನ್ಮ ಇದೆಯಲ್ಲ, ಅದು ದುರ್ಲಭವಾಗಿರುವಂಥದ್ದು. ಇದಕ್ಕೆ ಸಮಾನವಾಗಿರುವಂಥ ಜನ್ಮ ಬೇರೆ ಯಾವುದೂ ಇಲ್ಲ. ಎಲ್ಲ ಚರಾಚರ ಪ್ರಾಣಿಗಳು ಕೂಡ ಈ ಮನುಷ್ಯ ಜನ್ಮಕ್ಕೋಸ್ಕರ ಹಾತೊರಿತಾ ಇರುತ್ತೆ. ಈ ಮನುಷ್ಯ ಜನ್ಮ ಅನ್ನೋದು ನರಕ, ಸ್ವರ್ಗ, ಮೋಕ್ಷ ಇದನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು. ಇದು ಶ್ರೇಯಸ್ಕರವಾಗಿರುವಂತಹ ಜ್ಞಾನ, ವೈರಾಗ್ಯ, ಭಕ್ತಿಯನ್ನ ಕೂಡ ದೊರಕಿಸಿಕೊಡುವಂಥದ್ದು. ಇಂಥ ಜನ್ಮ ಪಡೆದಿದ್ರೂ ಕೂಡ ನಾವು ಹರಿಯನ್ನ ಭಜಿಸದೆ ಯಾವುದೋ ಒಂದು ನೀಚ ವಿಷಯಗಳಲ್ಲಿ ಅನುರಕ್ತರಾಗಿರುವಂಥ ಮನುಷ್ಯರು ಪರಶುಮಣಿಯನ್ನು ಕೈಯಿಂದ ಎಸೆದು ಬಿಟ್ಟು ಅದರ ಬದಲಿಗೆ ಗಾಜಿನ ಚೂರನ್ನು ಎತ್ಕೊಳ್ಳೋ ರೀತಿ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದರು. ಸೊ ಈಗ ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲಕ್ಕಿಂತ ಘೋರವಾದಂತಹ ದುಃಖ ಯಾವುದು ಅಂತಂದ್ಬಿಟ್ಟು ಪ್ರಶ್ನೆ. ಉತ್ತರ ಏನು ಅಂತಂದರೆ, ಜಗತ್ತಿನಲ್ಲಿ ದಾರಿದ್ರ್ಯಕ್ಕಿಂತ ಮಿಗಿಲಾಗಿರುವಂಥ ದುಃಖ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ದರಿದ್ರ ಇರುತ್ತಲ್ಲ, ಅದಕ್ಕಿಂತ ದೊಡ್ಡ ದುಃಖ ಬೇರೆ ಯಾವುದೂ ಇಲ್ಲ ಅನ್ನೋದು ಪ್ರಶ್ನೆಗೆ ಉತ್ತರ. ಇನ್ನು ಎಲ್ಲಕ್ಕಿಂತ ದೊಡ್ಡ ಸುಖ ಯಾವುದು ಅಂತಂದರೆ, ಸತ್ಸಂಗತ್ಯಕ್ಕೆ ಸಮಾನವಾಗಿರುವಂತಹ ಸುಖ ಬೇರೆ ಒಂದಿಲ್ಲ. ಸತ್ಸಂಗ ಸಿಕ್ಕಿದ್ರೆ ಅದೇ ದೊಡ್ಡ ಸುಖ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 4ನೇ ಪ್ರಶ್ನೆ, ಸಜ್ಜನರ ಲಕ್ಷಣಗಳು ಮತ್ತು ದುರ್ಜನರ ಸ್ವಭಾವ ಯಾವುದು ಮತ್ತು ಅವುಗಳಲ್ಲಿರುವಂಥ ಭೇದ ಏನು ಅಂತ ಕೇಳಿದರು. ಸೊ 4ನೇ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಮನೋವಾಕ್ಕಾಯಗಳಿಂದ ಅಂದರೆ ಮನಸ್ಸು, ಈ ಶರೀರ ಮತ್ತು ಮಾತು, ಈ ಎಲ್ಲದರಿಂದ ಪರೋಪಕಾರ ಮಾಡೋದಿದೆಯಲ್ಲ, ಅದು ಸಜ್ಜನರ ಸಹಜ ಸ್ವಭಾವ. ಅವ್ರಿಗೆ ಬೇಡ ಬೇಡ ಅಂದರೂ ಅವರು ಪರೋಪಕಾರ ಮಾಡ್ತಾ ಇರ್ತಾರೆ. ಮಾತಿಂದ ಆದರೂ ಆಗಿರ್ಬೋದು, ಮನಸ್ಸಿನಿಂದ ಆದರೂ ಆಗಿರ್ಬೋದು, ಶರೀರದಿಂದ ಆದರೂ ಆಗಿರ್ಬೋದು, ಅವರು ಪರೋಪಕಾರ ಮಾಡ್ತಾ ಇರ್ತಾರೆ. ಅದು ಅವರ ಸಹಜ ಸ್ವಭಾವ. ಸಜ್ಜನರು ಪರಹಿತಕ್ಕೋಸ್ಕರ ದುಃಖವನ್ನು ಸಹಿಸ್ಕೊಳ್ತಾರೆ. ಆದರೆ ದುರ್ಭಾಗ್ಯ ದುರ್ಜನರು ಬೇರೆಯವರಿಗೆ ದುಃಖವನ್ನು ಕೊಡೋದಕ್ಕೆ ತಾವು ಏನು ಶ್ರಮ ಬೇಕಾದರೂ ಪಡ್ತಾರೆ, ಸಹಿಸ್ಕೊಳ್ತಾರೆ. ಈಗ ದುರ್ಜನರಿಗೆ ಏನು ಅವ್ರಿಗೆ ಬುದ್ಧಿ ಇರುತ್ತೆ ಅಂದರೆ, ಬೇರೆಯವರಿಗೆ ದುಃಖ ಕೊಡಬೇಕು, ಬೇರೆಯವರು ನೋವನ್ನು ಅನುಭವಿಸ್ತಾ ಇರಬೇಕು, ಅದನ್ನ ನೋಡಿ ಇವರು ಸಂತೋಷ ಪಟ್ಟು ಖುಷಿ ಪಡ್ತಾ ಇರ್ತಾರೆ. ಬೇರೆಯವರಿಗೆ ದುಃಖ ಕೊಡೋದಕ್ಕೋಸ್ಕರ ತಾವು ಯಾವ ರೀತಿಯ ಕಷ್ಟವನ್ನ ಬೇಕಾದರೂ ಸಹಿಸ್ಕೊಳ್ತಾರೆ. ದಯಾಳುಗಳಾದಂತಹ ಸಂತರು ಭೂರ್ಜ ವೃಕ್ಷದ ಹಾಗೆ, ಅಂದರೆ ತಮ್ಮ ಚರ್ಮವನ್ನೇ ಸುಲುಕೊಟ್ಟು ಪರರ ಹಿತಕ್ಕೋಸ್ಕರ ದೊಡ್ಡ ದೊಡ್ಡ ವಿಪತ್ತನ್ನು ಸಹಿಸ್ಕೊಳ್ತಾರೆ. ಆದರೆ ದುಷ್ಟ ಜನರು ಸೆಣಬಿನ ನಾರಿನ ಹಾಗೆ ಇತರರನ್ನ ಬಂಧಿಸ್ತಾರೆ. ಅವರನ್ನು ಬಂಧಿಸೋದಕ್ಕೆ ತಮ್ಮ ಚರ್ಮವನ್ನು ಸುಲಿಸ್ಕೊಂಡು ನೋವನ್ನು ಕೂಡ ಬೇಕಾದರೂ ಅವರು ತಡ್ಕೊಳ್ತಾರೆ. ಆಮೇಲೆ ನೋವು ತಿಂದು ತಿಂದು ಬೇಕಾದರೂ ಸಾಯ್ತಾರೆ. ಅಂದರೆ ಬೇರೆಯವರಿಗೆ ತೊಂದರೆ ಕೊಡೋದಕ್ಕೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಅರ್ಥ.
ಉರಗಾರಿ ಗರುಡ ಯಾವ ಪ್ರಯೋಜನನೂ ಇಲ್ಲದೆ, ಅಂದರೆ ಅವ್ರಿಗೇನಾದರೂ ಅದರಿಂದ ಒಂದು ಒಳ್ಳೇದಾಗಬೇಕು, ಏನೋ ಒಂದು ಫಲ ಇರಬೇಕು ಅದರಲ್ಲಿ, ಇಲ್ಲದೆ ಮತ್ತೆ ನಿಷ್ಕಾರಣವಾಗಿ, ಅಲ್ಲಿ ಕಾರಣನೇ ಇರೋದಿಲ್ಲ, ಅವ್ರು ಏನೂ ತೊಂದರೆ ಕೊಟ್ಟಿರೋದಿಲ್ಲ, ಆದರೂ ಕೂಡ ಹಾವು ಮತ್ತು ಇಲಿಗಳು ಹೇಗೆ ಬೇರೆಯವರಿಗೆ ಅಪಕಾರವನ್ನು ಮಾಡ್ತಾರೋ ಅದೇ ರೀತಿ ದುರ್ಜನರು ಬೇರೆಯವರಿಗೆ ಹಾನಿಯನ್ನು ಮಾಡ್ತಾ ಇರ್ತಾರೆ. ಕೃಷಿಯನ್ನು ನಾಶ ಮಾಡಿ ತಾನೂ ಕೂಡ ನಾಶವಾಗುವ ಮಂಜಿನ ಹಾಗೆ ದುಷ್ಟರು ಏನು ಮಾಡ್ತಾರೆ, ಬೇರೆಯವರ ಸಂಪತ್ತನ್ನು ನಾಶ ಮಾಡಿ ತಾವು ಕೂಡ ನಾಶ ಆಗ್ತಾರೆ. ಇಂಥ ಜನಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ. ಅವರು ಬೇರೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಕೊಡಬೇಕು ಅಂದರೆ ಅದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಈಗ ಮಂಜು ನೋಡಿ, ಇಡೀ ಬೆಳೆದಿರುವಂಥ ಬೆಳೆಯನ್ನೆಲ್ಲ ನಾಶ ಮಾಡಿ ತಾನು ಕೂಡ ನಾಶ ಆಗುತ್ತೆ. ಅದೇ ರೀತಿ ಇವರು ಮಾಡ್ತಾರೆ, ಬೇರೆಯವರ ಸಂಪತ್ತನ್ನು ನಾಶ ಮಾಡೋದಕ್ಕೆ ತಾವೂ ನಾಶ ಆಗ್ಬಿಡ್ತಾರೆ. ಆಮೇಲೆ ದುಷ್ಟರ ಏಳಿಗೆ ಅಭ್ಯುದಯ ಇದೆಯಲ್ಲ, ಅದು ಅಧಮ ಗ್ರಹವಾದ ಕೇತುವಿನ ಉದಯದ ಹಾಗೆ ಜಗತ್ತಿನ ದುಃಖಕ್ಕೋಸ್ಕರನೇ ಇರುತ್ತೆ. ಸೂರ್ಯ ಚಂದ್ರರ ಉದಯ ಅನ್ನೋದು ವಿಶ್ವಕ್ಕೆ ಸುಖಪ್ರದವಾಗುವ ಹಾಗೆ ಸಂತರ ಅಭ್ಯುದಯ ಮಾನವರೆಲ್ಲರಿಗೂ ಕೂಡ ಸುಖದಾಯಕವಾಗಿರುತ್ತೆ. ಅಂದರೆ ಕೆಟ್ಟವರು ಕೇತುವಿನ ಹಾಗೆ ಅವರು ದುಃಖ ಕೊಡೋದಕ್ಕೆ ಇರೋದು. ಅದೇ ಒಳ್ಳೆ ಸಂತರು ಇರ್ತಾರಲ್ಲ, ಅವರು ಸೂರ್ಯ ಚಂದ್ರರ ಹಾಗೆ, ಸೂರ್ಯ ಚಂದ್ರರು ವಿಶ್ವಕ್ಕೆ ಸುಖವನ್ನು ಕೊಡ್ತಾರಲ್ಲ, ಆ ರೀತಿ ಈ ಸಂತರು ಮನುಷ್ಯರಿಗೆ ಸುಖವನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ ಏನು ಅಂತಂದ್ರೆ, ಶ್ರುತಿಗಳಲ್ಲಿ ಹೇಳಿರುವಂತ ದೊಡ್ಡ ಪುಣ್ಯ ಕಾರ್ಯ ಯಾವುದು ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಏನು ಅಂತಂದ್ರೆ, ಅಹಿಂಸೋ ಪರಮಾಧರ್ಮ ಅನ್ನುವಂಥದ್ದು ವೇದ ಪ್ರಮಾಣ. ಅಂದ್ರೆ ಬೇರೆಯವರನ್ನ ಹಿಂಸೆ ಕೊಡದೇ ಇರುವಂಥದ್ದು ಅಂತ ಅರ್ಥ. ಇನ್ನು 6ನೇ ಪ್ರಶ್ನೆ ಏನು, ಭಯಂಕರವಾದಂತಹ ಪಾಪ ಕಾರ್ಯ ಯಾವುದು? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಆಯ್ತಾ. ಭಯಂಕರವಾಗಿರುವಂತಹ ಪಾಪದ ಕೆಲಸ ಏನು ಅಂತಂದ್ರೆ, ಬೇರೆಯವರನ್ನ ನಿಂದಿಸುವಂಥದ್ದು ಇದೆಯಲ್ಲ, ಅದಕ್ಕಿಂತ ಮಹಾಪಾಪ ಬೇರೊಂದಿಲ್ಲ. ಶಂಕರನನ್ನ, ತನ್ನ ಗುರುವನ್ನ ನಿಂದಿಸುವಂಥವನು ಕಪ್ಪೆಯಾಗಿ ಜನ್ಮವನ್ನ ತಗೊಳ್ತಾನೆ. ಬ್ರಾಹ್ಮಣರನ್ನ ನಿಂದಿಸುವಂಥವನು ಅನೇಕ ನರಕ ಯಾತನೆಗಳನ್ನ ಅನುಭವಿಸಿ ಜಗತ್ತಿನಲ್ಲಿ ಕಾಗೆಯಾಗಿ ಹುಟ್ಟುತ್ತಾನೆ. ಇದೆಲ್ಲ ಪಾಪಕರ್ಮಗಳು ಯಾವುದು ಅಂತ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ನೋಡಿದ್ರ ಎಷ್ಟೆಷ್ಟು ವಿಚಾರಗಳನ್ನ ಇಲ್ಲಿ ಕಾಕಭೂಷುಂಡಿ ಅವರು ಗರುಡ ಕೇಳಿದಂಥ ಪ್ರಶ್ನೆಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಈ ಕೆಲಸಗಳನ್ನೆಲ್ಲ ನಾವು ಮಾಡಕ್ಕೆ ಹೋಗಬಾರ್ದು, ಇಲ್ಲ ಅಂತಂದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. 6ನೇ ಪ್ರಶ್ನೆಗೆ ಉತ್ತರ ಇನ್ನೂ ಸ್ವಲ್ಪ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.